hello, welcome back to my channel. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೆ ದಿನ, ನಾವು ಏನೇನು ಮಾಡ್ತೀವಿ ಅನ್ನೋದೊಂದು ಪುಟ್ಟ ಬ್ಲಾಗ್ ಆಗಿದೆ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಪಾತಾಳೇಶ್ವರ ಮತ್ತು ಬಮ್ಮನಂಕಾಳಿ. ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಚಿಕ್ಕಮ್ಮ ಅರ್ಕೆ ಮಾಡ್ಕೊಂಡಿದ್ರು 101 ದೀಪ ಅಂಟಿಸ್ತೀನಿ ಅಂತ. ಅದಕ್ಕೆ ಇಲ್ಲಿ ದೀಪಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಒರೆಸಿ ಇಟ್ಕೊತಾ ಇದ್ವಿ. ನಾವು ದೀಪ ಎಲ್ಲ ಅಂಟಿಸಿದ್ವಿ, ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ ಅನ್ನೋದು ನೋಡಬೇಕು ಅಂತಂದರೆ ನೀವು ನೆಕ್ಸ್ಟ್ ವ್ಲಾಗ್ವರೆಗೂ ಕಾಯಬೇಕಾಗುತ್ತೆ. ಪ್ರತಿ ವರ್ಷ ನಾವು ಲಾಸ್ಟ್ ವಾರ ಕಾರ್ತಿಕ್ ಮಾಸದಲ್ಲಿ ಹೋಗ್ತಾ ಇದ್ವಿ. ಆದರೆ ಇವಾಗ ನಮಗೆ ರಜೆ ಇರೋದ್ರಿಂದ, ಕನಕದಾಸ ಜಯಂತಿ ಇರೋದ್ರಿಂದ ಇವಾಗ ಹೋಗಿ ಮುಗಿಸ್ಕೊ ಬಂದುಬಿಡೋಣ ಅಂತ ಹೋಗ್ತಾ ಇರೋದು. ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮಂದಿರು ಅತ್ತೆ ಎಲ್ಲ ಹೋಗ್ತಾ ಇರೋದ್ರಿಂದ ಚಿಕ್ಕಪ್ಪ ಚಿಕ್ಕಮ್ಮ ಅವರೇ ನಾಷ್ಟ ಬಂದಿದ್ರು. ಮನೆಯಿಂದ ಗೀ ರೈಸ್ ಕುರ್ಮಾ ಎಲ್ಲ ಬಂದಿದ್ರಿಂದ ನಾವು ಮನೆಯಲ್ಲೇ ನಾಷ್ಟ ಮಾಡಿಕೊಂಡು ಹೊರಟ್ವಿ. ಸ್ವೀಟ್ ಮೆಮೊರೀಸ್ ಥರ ಇದೆ ಅಲ್ವಾ ರಮ್ಯಾ? ಹೋಗ್ತಾ ಚಿಕ್ಕಮ್ಮನ ಸ್ಟೋರೀಸ್ ಎಲ್ಲ ಚೈಲ್ಡ್ಹುಡ್ ಸ್ಟೋರಿ ಹೇಳ್ತಾಯಿದ್ರು. ಅದನ್ನು ಕೇಳಿಕೊಂಡು ಹಾಡುಗಳಂತೂ ನಮಗೆ ಯಾವಾಗ ಟ್ರಾವೆಲ್ ಮಾಡಿದ್ರೂ ಇರಲೇಬೇಕು. ಸಾಂಗ್ಸ್ ಹಾಕ್ಕೊಂಡು ಜೋರಾಗಿ ಅದನ್ನು ಹಾಡಿಕೊಂಡು ನನಗೆ ಯಾವ ವಿಡಿಯೋ ಯಾವ ಥರ ಮಾಡಬೇಕು, ಈ ವಿಡಿಯೋ ಚೆನ್ನಾಗಿದೆ, ಈ ಥರ ಮಾಡು ಅಂತ ಸಜೆಷನ್ಸ್ ಕೊಡ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಮುಂದೆ ಹೂವಿನ ಅಂಗಡಿ ಸಿಕ್ತು. ಹೂವು ಎಲ್ಲ ತಗೊಂಡು ಪೂಜೆ ಸಾಮಾನೆಲ್ಲ ಮನೆ ಹತ್ರನೇ ತಗೊಂಡೋಗಿದ್ವಿ. ಅಲ್ಲೆಲ್ಲ ಕಾಸ್ಟ್ಲಿ, ನಾವು ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ದೇವಸ್ಥಾನ ಹೋಗಿದ್ದು ಮಾರಳ್ಳಿ ಬೀರೇಶ್ವರ. ಇದು ಬಂದುಬಿಟ್ಟು ನಮ್ಮ ಅತ್ತೆಯವರ ಮನೆ ದೇವರು. ಅದಕ್ಕೆ ನಾವು ಪ್ರತಿ ವರ್ಷ ಹೋಗುವಾಗ ಅಲ್ಲೂ ಹೋಗಿ ದೀಪ ಅಂಟಿಸ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ. ಸೊ ಫಸ್ಟ್ ಹೋಗಿದ್ದು ಮಾರಳ್ಳಿ ಬೀರೇಶ್ವರ. ಇವ್ರು ನನ್ನ ಅತ್ತೆ ಮತ್ತು ನನ್ನ ಚಿಕ್ಕಮ್ಮ, ಅವರಿಬ್ಬರು ಪೂಜೆ ಸಾಮಾನೆಲ್ಲ ಇಲ್ಲೇ ಎತ್ತಿಟ್ಕೊತಾ ಇದ್ರು. ಓದ್ಸತಿ ಪೂಜೆ ಸಾಮಾನು ಬೇರೆ ದೇವಸ್ಥಾನದ್ದು ಇಲ್ಲೇ ಬಿಟ್ಟೊಟ್ಟೋಗಿದ್ರು. ಸೊ ಕಾರಿಂದನೇ ಎಲ್ಲ ಎತ್ಕೊಂಡು ಹೊಡ್ತಾ ಇದ್ರು. ರಾಜ್ಕುಮಾರ್ ಅನ್ಕೋತೀನಿ ನಾವು ಬರ್ಲಿ ಬಿಡಿ. ಹೋಗ ಮುಂದಕ್ಕೆ ಹೋಗೋ, ತಳ್ಬಿಟ್ಬಿಡು. ಚಿಕ್ಕಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ 365 ಬತ್ತಿಗಳು ಒಂದೇ ದೀಪದಲ್ಲಿ ಇಡೋದಕ್ಕೋಸ್ಕರ ತಟ್ಟೆ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಾಗಿ ಪ್ರತಿ ವರ್ಷ ದೀಪ ಅಂಟಿಸೋದು ನಾವು ಮಾಡ್ತಾ ಬಂದಿರೋದು. ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಅದಕ್ಕೆ ದೀಪ ಇಟ್ಟು ಬತ್ತಿ ಇಟ್ಟು ದೇವ್ರ ಮುಂದೆ ಆರತಿ ಮಾಡಿ ಅಲ್ಲೇ ದೇವ್ರ ಹತ್ರನೇ ಇಟ್ಸ್ಕೊತಾರೆ ಆ ತಟ್ಟೆನ. ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಕಡೆ ದೇವ್ರಿಗೆ ತಟ್ಟೆ ಸಾಮಾನು ಅಂದರೆ ಪೂಜೆ ಸಾಮಾನುಗಳನ್ನೆಲ್ಲ ಇಟ್ಟು ದೇವ್ರಿಗೆ ಕೊಡೋದು ಪೂಜೆಗೆ ಅಂತ ಅದನ್ನೊಂದು ಕಡೆ ಎಲ್ಲ ರೆಡಿ ಮಾಡಿಕೊಂಡು ನಾವು ದರ್ಶನಕ್ಕೋಸ್ಕರ ಹೊರಟ್ವಿ. ಇವಾಗ ಹೇಳು, ಇವರು ನಮ್ಮ ಪ್ರೀತಿಯ ನೀನು ಹೇಳತ್ತೆ ಮನೆ ದೇವ್ರು ಯಾವುದು ಏನು ಅಂತ. ನಮ್ದು ನೆಕ್ಸ್ಟ್ ಮನೆ ದೇವ್ರದ್ದು ವ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.